ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಆದೂರ್ ಚಂದ್ರು. ಇತ್ತೀಚೆಗೆ ಬೆಲೆ ಏರಿಕೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಪೆಟ್ರೋಲ್, ಡೀಸೆಲ್ ಇರ್ಬೋದು, ಹಾಲು, ಮೊಸರು, ಈ ರೀತಿ ದಿನಬಳಕೆ ವಸ್ತುಗಳು ಎಲ್ಲವೂ ಕೂಡ ಬೆಲೆ ಏರಿಕೆ ಕಂಡಿದೆ. ಆದರೆ ಈಗ ರಾಜ್ಯ ಸರ್ಕಾರ ಪ್ರವಾಸಿಗರಿಗೂ ಕೂಡ ಒಂದು ಶಾಖನ ನೀಡಿದೆ. ಯಾಕೆ ಅಂತ ಹೇಳಿದ್ರೆ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಟಿಕೆಟ್ ದರವನ್ನು ಶೇಕಡ 20ರಷ್ಟು ರಾಜ್ಯ ಸರ್ಕಾರ ಏರಿಕೆ ಮಾಡಿದ್ದು ಆಗಸ್ಟ್ 1ರಿಂದ ಇದರ ಒಂದು ಬಿಸಿ ಪ್ರವಾಸಿಗರಿಗೆ ತಟ್ಟಲಿದೆ. ಯಾಕೆ ಅಂತ ಹೇಳಿದ್ರೆ, ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಇಡೀ ದೇಶದಲ್ಲಿಯೇ ಖ್ಯಾತಿಯನ್ನು ಗಳಿಸಿರುವಂಥದ್ದು. 1000ಕ್ಕೂ ಹೆಚ್ಚು ಅಲ್ಲಿ ಅಪರೂಪದ ವನ್ಯಜೀವಿಗಳಿದ್ದಾವೆ. ಅವುಗಳನ್ನು ನೋಡಲಿಕ್ಕೆ ದಿನನಿತ್ಯ ದೇಶ ವಿದೇಶಗಳಿಂದ, ನಮ್ಮ ರಾಜ್ಯದ ವಿವಿಧ ಭಾಗಗಳಿಂದ ಕೂಡ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಸೊ ಹಾಗಾಗಿ ಅಲ್ಲಿನ ಏನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಇದೆ, ಇದಕ್ಕೆ ಪ್ರವಾಸಿಗರೇ ಪ್ರಭುಗಳು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಪ್ರವಾಸಿಗರು ನೀಡ್ತಕ್ಕಂಥ ಟಿಕೆಟ್ ಹಣದಿಂದಲೇ ಈ ಒಂದು ಸಂಸ್ಥೆ ನಡೀತಾ ಇರುವಂಥದ್ದು. ಹಾಗಾಗಿ ಕಳೆದ 5 ವರ್ಷಗಳಿಂದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಯಾವುದೇ ಒಂದು ರೂಪಾಯಿ ಕೂಡ ಹಣ ಏನಿರ್ಬೋದು ಅಥವಾ ಟಿಕೆಟ್ ದರ ಇರ್ಬೋದು ಹೆಚ್ಚಿಗೆ ಆಗಿರೋದಿಲ್ಲ. ಆದರೆ ಇದೀಗ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಇಡಿ ಸೂರ್ಯಸೇನ್ರವರು ಸರ್ಕಾರಕ್ಕೆ ಶೇಕಡ 50ರಷ್ಟು ಹಾಲಿ ಇರ್ತಕ್ಕಂಥ ಟಿಕೆಟ್ ದರದಲ್ಲಿ ಶೇಕಡ 50ರಷ್ಟು ಹೆಚ್ಚಳ ಮಾಡಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿರ್ತಾರೆ. ಒಂದು ರೇಟ್ ರಿವಿಷನ್ ಏನಿದೆ ಅದು ಪ್ರಾಬಬ್ಲಿ ನಮಗೆ ಆಗಸ್ಟ್ 1 ಜಾರಿಯಲ್ಲಿ ಬರುವುದಕ್ಕೆ ಸಾಧ್ಯತೆ ಇದೆ. ನಾವು ಮೃಗಾಲಯ ಪ್ರಾಧಿಕಾರದಿಂದ ಒಂದು ಆದೇಶಕ್ಕೋಸ್ಕರ ನಾವು ಕಾಯ್ತೀವಿ. ಪ್ರೊಸೀಡಿಂಗ್ಸ್ ಆದ ಮೇಲೆ ನಾವು ಒಂದು ಆದೇಶ ಮಾಡಿ ಅದನ್ನು ಅನ್ವಯ ಮಾಡ್ತೀವಿ. ಈಗಾಗಲೇ ನಮ್ಮ ಹತ್ರ ಝೂ ಏನು ಅಡಲ್ಟ್ ಟಿಕೆಟ್ ಏನಿದೆ 100 ರೂಪಾಯಿ ಇದೆ, ಅದನ್ನು ಇನ್ಕ್ರೀಸ್ ಮಾಡಿ 120 ರೂಪಾಯಿ ಮಾಡಿದ್ದೀವಿ. ಚೈಲ್ಡ್ ರೇಟ್ ಏನಿದೆ 50 ರೂಪಾಯಿ ಇದೆ, ಅದನ್ನು ಇನ್ಕ್ರೀಸ್ ಮಾಡಿ 10 ರೂಪಾಯಿ ಇನ್ಕ್ರೀಸ್ ಮಾಡಿ 60 ರೂಪಾಯಿ ಮಾಡಿದ್ದೀವಿ. ಸೀನಿಯರ್ ಸಿಟಿಸನ್ ರೇಟ್ ಏನಿದೆ 60 ರೂಪಾಯಿ ಇದೆ ಈಗಾಗಲೇ, ಅದನ್ನು 10 ರೂಪಾಯಿ ಇನ್ಕ್ರೀಸ್ ಮಾಡಿ 70 ರೂಪೀಸ್ ಮಾಡಿದ್ದೀವಿ. ಬೋತ್ ಇದು ಮೈಸೂರು ಝೂ ಮತ್ತು ನಮ್ಮ ಬನ್ನೇರುಘಟ್ಟ ಮೃಗಾಲಯಗೂ ಅನ್ವಯವಾಗುತ್ತೆ. ಮತ್ತು ಇದರಲ್ಲಿ ಸಫಾರಿ ಏನಿದೆ, ಸಫಾರಿನಲ್ಲಿ ನಾವು ಯಾವುದೂ ಒಂದು ತಿದ್ದುಪಡಿ ಮಾಡಿಲ್ಲ, ಯಾವುದೂ ಇನ್ಕ್ರೀಸ್ ಮಾಡಿಲ್ಲ, ಹೈಕ್ ಮಾಡಿಲ್ಲ. ಇದು ಬರೀ ಝೂ ಟಿಕೆಟ್ ಮಾತ್ರ ಇನ್ಕ್ರೀಸ್ ಆಗಿದೆ. ಸೊ ಈಗ ಕಾಂಬೋ ಟಿಕೆಟ್ಸ್ ಅಥವಾ ಸಫಾರಿ ಟಿಕೆಟ್ ತೊಗೋಬೇಕಾದ್ರೂ ಕೂಡ ಬರೀ 20 ರೂಪಾಯಿ ಅಡಲ್ಟಿಗೆ ಜಾಸ್ತಿ ಆಗುತ್ತೆ ಮತ್ತು ಚೈಲ್ಡಿಗೆ 10 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಈಗಾಗಲೇ ನಮ್ಮ ಹತ್ರ ಅಡಲ್ಟಿಗೆ ಒಂದು ನಾನ್ AC ಬಸ್ ಸಫಾರಿಗೆ 350 ರೂಪಾಯಿ ಇದೆ. ಸೊ ಇದು ವೀಕ್ ಡೇನಲ್ಲಿ, ಸೊ ಅದು 370 ರೂಪಾಯಿ ಆಗುತ್ತೆ. ಮತ್ತು ವೀಕೆಂಡಲ್ಲಿ 400 ರೂಪಾಯಿ ಇದೆ, ಅದು 420 ರೂಪಾಯಿ ಆಗುತ್ತೆ. ಸೊ ಬೇಸಿಕ್ಕಾಗಿ 20 ರೂಪೀಸ್ ಬೇಸ್ ಫೇರಲ್ಲಿ ಜಾಸ್ತಿ ಆಗುತ್ತೆ. ಸರ್, ಇದೆಲ್ಲ ಒಂದು ಕಡೆ ಸಾರ್ವಜನಿಕರಿಗೆ ಪ್ರವಾಸಿಗರು ಹೊರೆ ಅನಿಸಲ್ಲ? ಇದು ಒಂದು ಅನಿವಾರ್ಯ ಆ್ಯಕ್ಚುಲಿ. ಯಾಕಂದರೆ ನಮಗೆ ಈಗ ಸುಮಾರು ಇನ್ಫ್ಲೇಷನ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ ಈವನ್ ನಮ್ಮ ಏನು ಫುಡ್ ಐಟಮ್ಸ್, ಗ್ರಾಸರೀಸ್ ಏನಿದೆ, ನಮ್ಮ ಸಂಬಳಗಳೇನಿದೆ ಎಲ್ಲ ಕೂಡ ಇನ್ಫ್ಲೇಷನ್ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ ಥರ ಮಾಡುವಾಗ ಲಾಸ್ಟ್ 5 ವರ್ಷದಿಂದ ನಾವು ನಮ್ಮ ಝೂ ಟಿಕೆಟಲ್ಲಿ ಯಾವುದೂ ಒಂದು ಚೇಂಜಸ್ ಮಾಡಿಲ್ಲ. ಸೊ ನಾವು ಪ್ರಪೋಸ್ ಮಾಡಿರೋದು ಆ್ಯಕ್ಚುಲಿ ಇನ್ಫ್ಲೇಷನ್ ಪ್ರಕಾರ 50% ನಮಗೆ ಬೇಕು ಅಂತ ಕೇಳಿ ಪ್ರಪೋಸ್ ಮಾಡಿದ್ವಿ. ಬಟ್ ಆದರೆ ನಮಗೀಗ ಸಿಕ್ಕಿರೋದು ಬರೀ 20% ಅಷ್ಟೇ ಸಿಕ್ಕಿದೆ. ಸೊ ಇದರಲ್ಲೇ ನಾವು ನಮ್ಮ ಝೂವನ್ನು ನಡೆಸಬೇಕಾಗುತ್ತೆ. ಯಾಕಂದರೆ ನಾವು ಒಂದು ಸೆಲ್ಫ್ ಸಸ್ಟೈನಿಂಗ್ ಆರ್ಗನೈಸೇಷನ್ ಆಗಿರೋದ್ರಿಂದ ಬರೀ ನಮ್ಮ ಗೇಟ್ ಎಂಟ್ರಿ, ನಮ್ಮ ಟಿಕೆಟ್ಸ್ ಮೇಲೇ ನಾವು ನಮ್ಮ ಸಂಪಾದನೆ ಮಾಡಬೇಕಾಗಿರೋ ಕಾರಣದಿಂದ ಇದು ಅನಿವಾರ್ಯ ಆಗುತ್ತೆ ನಮಗೆ. ಅದೇ ಇದು ಯಾವಾಗ ಸಾರ್ವಜನಿಕರಿಗೆ ಅಂದರೆ ಪ್ರವಾಸಿಗರಿಗೆ ಅನ್ವಯ ಆಗುತ್ತೆ? ಪ್ರಾಬಬ್ಲಿ ಆಗಸ್ಟ್ 1 ನಾವು ಶುರು ಮಾಡ್ತೀವಿ ಈ ಒಂದು ರಿವೈಸ್ಡ್ ಶೆಡ್ಯೂಲ್. ಅಂದರೆ ಎಲ್ಲೋ ಒಂದು ಕಡೆ ಈಗ ಈಗಲೇ ಆಲ್ರೆಡಿ ನಿಮಗೆ ದಿನೇ ದಿನೇ ಪ್ರವಾಸಿಗರು ಕುಸಿತ ಆಗ್ತಿದೆ. ಈಗ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನು ಫೈನಾನ್ಷಿಯಲಿ ತೊಗೊಂಡ್ರೆ ಕಮ್ಮಿ ಆಗಿದೆ. ಈಗ ಮತ್ತೆ ರೇಟ್ ಜಾಸ್ತಿ ಆಗಿದೆ, ಮತ್ತು ಪ್ರವಾಸಿಗರು ಕಮ್ಮಿ ಆಗಲ್ಲ ಸರ್? ಪ್ರವಾಸಿಗರು ಯಾಕೆ ಕಮ್ಮಿ ಆಗ್ತಾರೆ ಅಂದರೆ ಅದಕ್ಕೆ ಬೇರೆ ರೀಸನ್ಸ್ ಇರ್ತದೆ. ಹೊಸದಾಗಿ ಅನಿಮಲ್ಸ್ ತರಬೇಕಾಗುತ್ತೆ, ನಾವು ನಮ್ಮ ಸೌಲಭ್ಯಗಳು ಸರಿಯಾಗಿ ಕೊಡಬೇಕಾಗುತ್ತೆ, ಇದೆಲ್ಲ ಕಾನ್ಸಂಟ್ರೇಟ್ ನಾವು ಮಾಡಬೇಕು. ಸೊ ಇದನ್ನು ಕಾನ್ಸಂಟ್ರೇಟ್ ಮಾಡಬೇಕಾದ್ರೂ ಕೂಡ ನಮಗೆ ಕೆಲವೊಂದು ಕಡೆ ನಮಗೆ ಹಣದ ಒಂದು ಕೊರತೆ ಬರ್ತದೆ. ಸೊ ಅದೆಲ್ಲ ನಾವು ಮೀಟ್ ಮಾಡಬೇಕು ಅಂದರೆ ಈ ಥರ ಕೆಲವೊಂದು ಏನು ಹೈಕ್ಸ್ ಏನಿದೆ, ರೇಟ್ ರಿವಿಷನ್ಸ್ ಏನಿದೆ, ಅದು ನಾವು ಮಾಡಬೇಕಾಗ್ತದೆ. ಈ ಸಂಬಂಧಪಟ್ಟಾಗೆ ನಿನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಕೂಡ ಆಗಿದೆ. ಸೊ ಅಲ್ಲಿ ಶೇಕಡ 20ರಷ್ಟು ಅಂತಂದರೆ 100 ರೂಪಾಯಿ ಇದ್ದರೆ ಅಲ್ಲಿ 20 ರೂಪಾಯಿ ಹೆಚ್ಚು ಮಾಡುವಂಥ ಪ್ರಸ್ತಾವನೆಗೆ ಈಗಾಗಲೇ ಒಪ್ಪಿಗೆ ನೀಡಲಾಗಿದ್ದು ಆಗಸ್ಟ್ 1ರಿಂದ ಜಾರಿಗೆ ಬರಲಾಗಿದೆ. ಸದ್ಯ ಹಾಲಿ ಇರುವಂಥ ದರ ಏನಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಝೂ, ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿರ್ತಕ್ಕಂಥ ಝೂಗೆ ವಯಸ್ಕರಿಗೆ 100 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. ಅದು ಹೆಚ್ಚುವರಿಯಾಗಿ ಮತ್ತೆ 20 ರೂಪಾಯಿ ಸೇರಿಕೊಳ್ಳೋದ್ರಿಂದ 120 ಆಗ್ತದೆ. ಮಕ್ಕಳಿಗೆ 50 ರೂಪಾಯಿ ಇದ್ದಿದ್ದು 10 ರೂಪಾಯಿ ಹೆಚ್ಚಾಗಿ 60 ರೂಪಾಯಿ ಆಗ್ತದೆ. ಜೊತೆಗೆ ಸೀನಿಯರ್ ಸಿಟಿಸನ್ ಏನಿದ್ದಾರೆ, ಸೊ ಅವರು ಕೂಡ 60 ರೂಪಾಯಿ ಇರುವಂಥದ್ದು 70 ರೂಪಾಯಿ ಆಗ್ತದೆ. ಇದರ ನಡುವೆ ಸಫಾರಿ ಕಾಂಬೋ ಪ್ಯಾಕ್ ಏನಿದೆ ಅದು ಕೂಡ 350 ರೂಪಾಯಿ ಇರುವಂಥದ್ದು 370 ಆಗ್ತದೆ. ಜೊತೆಗೆ 400 ರೂಪಾಯಿ ಇರುವಂಥದ್ದು ನಾನ್ AC, ಅದು 420 ರೂಪಾಯಿ ಆಗ್ತದೆ. ಈ ಎಲ್ಲ ವಿಚಾರವನ್ನು ಇವತ್ತು ನಾವು ಒಂದಷ್ಟು ಪ್ರವಾಸಿಗರನ್ನ ಕೇಳಲಾಗಿ ಅವರೆಲ್ಲರೂ ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಬೇಡ ಅನಿಸುತ್ತೆ ಸರ್, ಯಾಕಂದರೆ ಇಲ್ಲಿ ಎಲ್ಲ ಬರೋರು ವರ್ಕಿಂಗ್ ವುಮೆನ್ಸ್ ಇರಲ್ಲ, ಎಲ್ಲರೂ ಅರ್ನ್ ಮಾಡ್ತಿರಲ್ಲ. ಏನೋ ಬೇರೆ ಊರಿಂದ ಬಂದಿರ್ತಾರೆ, ವಿಸಿಟರ್ಸ್ ಥರ ಬಂದಿರ್ತಾರೆ, ಪ್ರತಿಯೊಬ್ಬರಿಗೂ ಪೇ ಮಾಡೋಷ್ಟು ಆಗಲ್ಲ. ಸೊ 20 ರೂಪೀಸ್ಗೆ ಎಕ್ಸ್ಟ್ರಾ ಏನು ಸೌಲಭ್ಯ ಕೊಡ್ತಾ ಇಲ್ಲ ಅವ್ರು ನಮಗೆ.
ಇರೋವಷ್ಟೇ ಕೊಡ್ತಾ ಇದ್ದಾರೆ, ಇರೋವಷ್ಟೇ ಖುಷಿ ಸಿಗ್ತಾ ಇದೆ. ಹಂಗಾಗಿ ಬೇಡ ಅನ್ಸುತ್ತೆ. ಬಿಕಾಸ್ ಒಬ್ಬೊಬ್ಬರೇ ಪರ್ಸನ್ ಬಂದರೆ ಓಕೆ, ಬಟ್ ಬಲ್ಕಾಗಿ ಬಂದರೆ, ಕುಟುಂಬ ಸಮೇತ ಬಂದರೆ ಅವ್ರಿಗೆ ಜಾಸ್ತಿ ಆಗುತ್ತಲ್ವಾ. ಈಗ ಆಲ್ರೆಡಿ ಇರೋ ಪ್ರೈಸ್ಗೆ ಇದು ಜಾಸ್ತಿನೇ, ಸೊ ಬೇಡ ಅನ್ಸುತ್ತೆ. ಇರೋ ಫೆಸಿಲಿಟಿನಲ್ಲಿ ಏನು ಚೇಂಜಸ್ ಇಲ್ಲ, ಆದರೆ ಬೆಲೆ ಏರಿಕೆ ಏನಕ್ಕೆ ಅಂತ. ಫೆಸಿಲಿಟಿ ಚೇಂಜಸ್ ಮಾಡಿದ್ರೆ ಓಕೆ ಮಾಡೋಣ ಅಂತ, ಬಟ್ ಇರೋದ್ರಲ್ಲೇ ಮತ್ತೆ ಏನಕ್ಕೆ ಅಂತ ಬೇಡ ಅನ್ಸುತ್ತೆ. ಅಂದರೆ ಎಲ್ಲರೂ ಶ್ರೀಮಂತರೇ ಇರಲ್ಲ ಅಲ್ವಾ, ಎಲ್ರಿಗೂ ಅಷ್ಟೊಂದು ಪೇ ಮಾಡೋಕ್ಕಾಗ್ತಿರಲ್ಲ, ಸೊ ಬೇಡ. ಈ ಬೇರೆ ಪ್ರೈಸಸ್ ಎಲ್ಲ ಹೆಚ್ಚಿಗೆ ಆಗಿದೆ ಸರ್, ಬಟ್ ಇಲ್ಲಿನೂ ನೋಡಿದರೆ ನಾವೇನು ಕೊಡೋ ಪ್ರೈಸು ಏನು ಪರ್ಸ್ನಲಾಗಿ ಬೇರೆ ಯಾರು ಯೂಸ್ ಮಾಡಲ್ಲ, ಪ್ರಾಣಿಗೆ ಯೂಸ್ ಮಾಡ್ತಾರೆ, ಮತ್ತು ಇಲ್ಲಿ ಕೆಲಸ ಮಾಡೋರು ಯೂಸ್ ಮಾಡ್ತಾರೆ. ಏನು 20 ರೂಪೀಸ್ ಏನು ಅಷ್ಟೇನು ಹೆಚ್ಚಿಗೆ ಆಗಲ್ಲ ಅಂತ ಅನ್ಕೊತೀನಿ. ನಾವು ಕೊಟ್ಟಿರೋ ದುಡ್ಡು ಪ್ರಾಣಿಗೆ ಆಹಾರಕ್ಕಾಗುತ್ತೆ, ಮತ್ತು ಇಲ್ಲಿ ಕೆಲಸ ಮಾಡೋರಿಗೆ ಅವರಿಗೂ ಅನುಕೂಲ ಆಗುತ್ತೆ ಅಂತ ಮಾಡಿದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅದು ಓಕೆ ಸರ್, ಬೇರೆದಲ್ಲಾದರೆ ಬೇರೆ ಎಲ್ಲೋ ಯೂಸ್ ಆಗುತ್ತೆ, ಬಟ್ ಇಲ್ಲಿ ನಾವು ಕೊಟ್ಟಿರೋ ದುಡ್ಡು ಪಾಪ ಇಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಹಗಲು ರಾತ್ರಿ, ಮತ್ತು ಪ್ರಾಣಿ ಅಲ್ವಾ, ಪ್ರಾಣಿಗೆ ನಾವು ಕೊಟ್ಟಿರೋ ದುಡ್ಡು ಪ್ರಾಣಿಗೆ ಹೋಗುತ್ತೆ, ಬೇರೆ ಯಾರೂ ಅದು ಏನು ಕರಪ್ಷನ್ ಮಾಡಲ್ಲ, ಅದು ಆಹಾರಕ್ಕಾಗುತ್ತೆ ಅಂತ. ಏನು ಒಂದು 20 ರೂಪಾಯಿ ಕೊಟ್ಟರೆ ಏನಾಗಲ್ಲ. ಹಾಂ, ಏನು ದೊಡ್ಡದಲ್ಲ, ಪ್ರಾಣಿ ತಿಂತಾವಲ್ವ ಊಟಕ್ಕೆ, ಅದು ಆರಾಮಾಗಿರಬೇಕು, ಇಲ್ಲಿ ಕೆಲಸ ಮಾಡೋರು ಆರಾಮಾಗಿರ್ಬೇಕು, ಏನು ಅಷ್ಟೇನು ದೊಡ್ಡದಲ್ಲ ಅಂತ. ನನ್ನ ಹೆಸರು ಸ್ವಲ್ಪ ಆಗುತ್ತೆ, ಬಟ್ ಯೋಚನೆ ಮಾಡಿದರೆ ನಾವು ಕೊಡೋ ದುಡ್ಡು ಬೇರೆ ಅನ್ನೆಸರಿ ಯೂಸ್ ಆಗಲ್ಲ ಅನ್ಕೊತೀನಿ. ನಾವು ಕೊಟ್ಟಿರೋ ದುಡ್ಡು ಒಳ್ಳೆಯದಕ್ಕೆ ಯೂಸ್ ಆಗುತ್ತೆ ಅಂತ. ಈಗಾಗಲೇ ಸಾರ್ವಜನಿಕರು ಎಲ್ಲರೂ ಕೂಡ ಬೆಲೆ ಏರಿಕೆಯಿಂದ ತಂಡ ಹೊಡೆದಿದ್ದಾರೆ, ಕಂಗಾಲಾಗಿ ಹೋಗಿದ್ದಾರೆ. ಪ್ರತಿಯೊಂದು ಕೂಡ ಬೆಲೆ ಏರಿಕೆ ಆಗಿದೆ. ಈ ನಡುವೆ ಪ್ರವಾಸಿಗರು ಮನೋರಂಜನೆಗೋಸ್ಕರ ಮತ್ತು ಅಪರೂಪದ ವನ್ಯಜೀವಿಗಳನ್ನು ತನ್ನ ಕುಟುಂಬ ಸದಸ್ಯರಿಗೆ, ಮಕ್ಕಳಿಗೆ ತೋರಿಸಲಿಕ್ಕೆ, ಅದ್ರ ಬಗ್ಗೆ ತಿಳಿಯಲಿಕ್ಕೆ ಒಂದಷ್ಟು ಜನ ಕುಟುಂಬ ಸಮೇತ ಪ್ರವಾಸಕ್ಕೆ ಬರುವಂಥದ್ದು. ಇಂಥ ಸಂದರ್ಭದಲ್ಲಿ ಪ್ರವಾಸಿಗರು ಕೂಡ ಹೊರೆ ಆಗುವಂಥ ರೀತಿಯಲ್ಲಿ 20% ಹೆಚ್ಚಿಗೆ ಮಾಡಿರುವಂಥದ್ದು ಪ್ರವಾಸಿಗರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಬೇಸರಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಕೂಡ ಒಂದು ವೇಳೆ ಈಗಾಗಲೇ ಬನ್ನೇರಘಟ್ಟ ಜೈವಿಕ ಉದ್ಯಾನವನ ಅಭಿವೃದ್ಧಿಯನ್ನು ಕಂಡಿದೆ, ಸಾಕಷ್ಟು ಆದಾಯ ಕೂಡ. ಯಾಕೆ ಅಂತ ಹೇಳಿದ್ರೆ ವಾರದ ದಿನಗಳು ಮತ್ತು ವೀಕೆಂಡ್ಸಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ, ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಾ ಇದೆ. ಆದರೂ ಕೂಡ ಈಗ ದಿಢೀರ್ ಅಂತೇಳಿ ಮತ್ತು ಯಾವುದೇ ರೀತಿಯನ್ನು ಹೊಸದಾಗಿ ಯಾವುದೇ ಸೌಲಭ್ಯ ಕೊಡಲಿಲ್ಲ, ಹೊಸ ಪ್ರಾಣಿಗಳು ಕೂಡ ಇಲ್ಲಿ ಯಾವುದು ಅಡಾಪ್ಟ್ ಮಾಡಲಿಲ್ಲ. ಆದರೂ ಕೂಡ ಏಕಾಏಕಿ ಅವೈಜ್ಞಾನಿಕವಾಗಿ 20% ಟಿಕೆಟ್ ದರವನ್ನು ಏರಿಕೆ ಮಾಡಿರುವಂಥದ್ದು ಸಮಂಜಸ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರವಾಸಿಗರು ಎಲ್ಲರೂ ಕೂಡ ಮನೋರಂಜನೆಗೋಸ್ಕರ ಮತ್ತು ತಮ್ಮ ಮಕ್ಕಳಿಗೆ ಅಲ್ಲಿ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳಿಯಲಿಕ್ಕೆ ಕುಟುಂಬ ಸಮೇತ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿನ ಆಡಳಿತ ಮಂಡಳಿ ಅಥವಾ ಸರ್ಕಾರ ಮತ್ತು ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಈ ರೀತಿ ಏಕಾಏಕಿಯಾಗಿ 20% ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಸಮಂಜಸ ಅಲ್ಲ. ಒಂದು ವೇಳೆ ಇಲ್ಲಿ ಅನುದಾನ ಕೊರತೆ ಇದ್ದರೆ ರಾಜ್ಯ ಸರ್ಕಾರ ಅನುದಾನವನ್ನು ಕೊಡಲಿ, ಜನಸಾಮಾನ್ಯರ ಮೇಲೆ ಹೊರೆ ಇರುವುದು ಬೇಡ. ಯಾಕೆಂತ ಹೇಳಿದ್ರೆ ಇದು ಸ್ವಾಯತ್ತ ಸಂಸ್ಥೆ ಆಗಿದೆ. ಜೊತೆಗೆ ಇಲ್ಲಿ ಸಾಕಷ್ಟು ಅನುದಾನಕ್ಕೆ ಅವಕಾಶಗಳಿದ್ದಾವೆ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಯಾಕೆಂತ ಹೇಳಿದ್ರೆ ಈಗ ಇಲ್ಲಿರ್ತಕ್ಕಂಥ ಪ್ರಾಣಿ ಮತ್ತು ಇಲ್ಲಿರ್ತಕ್ಕಂಥ ಪಕ್ಷಿಗಳಿದ್ದಾವೆ, ಮತ್ತು ಇಲ್ಲಿನ ಸಿಬ್ಬಂದಿಗೆ ಇದೇ ಒಂದು ಅನುದಾನದಲ್ಲಿ ವೇತನ ಕೊಡಬೇಕಾಗ್ತದೆ ಅಂತ ಸೂರ್ಯಸೇನೇನು ಇಡಿ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ. ಆದರೂ ಕೂಡ ಇಷ್ಟು ವರ್ಷ ಏನು ಹಾಲಿ ದರ ಇದೆ, ಸೊ ಅದರ ಆಧಾರದ ಮೇಲೆ ನಡ್ಕೊಂಡು ಬರ್ತಾ ಇದೆ. ಈಗ ದಿಢೀರ್ ಅಂತೇಳಿ ಕೇವಲ ಅನುದಾನ ಕೊರತೆ ಅಥವಾ ಅಭಿವೃದ್ಧಿ ನೆಪ ಇಳ್ಕೊಂಡು ಹೆಚ್ಚುವರಿಯಾಗಿ ಹಣವನ್ನು, ಶುಲ್ಕವನ್ನು ಅಥವಾ ಟಿಕೆಟ್ ದರವನ್ನು ಹೆಚ್ಚುವರಿ ಮಾಡಬಾರ್ದು. ಇದು ಇಲ್ಲ ಇವತ್ತು ಬಂದಿರತಕ್ಕಂಥ ಪ್ರವಾಸಿಗರ ಮಾತಾಗಿದೆ. ಆದರೆ ಇಡಿ ಹೇಳುವಂಥದ್ದು ಕಳೆದ 5 ವರ್ಷಗಳಿಂದ ಬನ್ನೇರಘಟ್ಟ ಜೈವಿಕ ಉದ್ಯಾನವನದಲ್ಲಿ 1 ರೂಪಾಯಿ ಕೂಡ ಏರಿಕೆ ಮಾಡಿಲ್ಲ. ಅಲ್ಲಿ ಸುಮಾರು ಕಳೆದ 5 ವರ್ಷಗಳಿಂದ ಟಿಕೆಟ್ ದರ ಯಥಾಸ್ಥಿತಿ ಇತ್ತು. ಹಾಗಾಗಿ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ವಿ. ಸರ್ಕಾರ ಕೂಡ 20% ಟಿಕೆಟ್ ದರವನ್ನು ಏರಿಕೆ ಮಾಡಲಿಕ್ಕೆ ಈಗ ಅವಕಾಶ ಮಾಡಿಕೊಟ್ಟಿದೆ. ಅದು ಆಗಸ್ಟ್ 1ರಿಂದ ಜಾರಿಗೆ ಬರ್ತದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆದೂರ್ ಚಂದ್ರು, ನ್ಯೂಸ್ 18, ಆನೇಕಲ್.